2 ದಿನಗಳಿಂದ ತಾವೆಲ್ಲರೂ ಕೇಳಿರಬಹುದು. ಈ ಟಾರಿಫ್ ಚಾರ್ಜಸ್ ಬಗ್ಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಏನಿದು ಟಾರಿಫ್ ಚಾರ್ಜಸ್? ಅಂದ್ರೆ ಇದರಿಂದ ಭಾರತಕ್ಕೆ ಏನು ಪ್ರಯೋಜನ ಮತ್ತು ಭಾರತದ ಆರ್ಥಿಕತೆಗೆ ಏನು ಹೊಡೆತ ಬೀಳಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಟಾರಿಫ್ ಚಾರ್ಜಸ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಯಾವುದೇ ದೇಶದ ಸರ್ಕಾರವು ಬೇರೆ ದೇಶಗಳಿಂದ ಇಂಪೋರ್ಟ್ ಅಥವಾ ತರಿಸಿಕೊಳ್ಳುವ ವಸ್ತುವಾಗಿರಲಿ ಅಥವಾ ಯಾವುದೇ ಸೇವೆಗಳ ಮೇಲೆ ಹಾಕುವ ಟ್ಯಾಕ್ಸ್ ಆಗಿದೆ. ಸಾಮಾನ್ಯವಾಗಿ ಈ ಟಾರಿಫ್ ಚಾರ್ಜಸ್ ಅನ್ನು ವಿಧಿಸುವ ಮೂಲ ಉದ್ದೇಶವೆಂದರೆ ತಮ್ಮ ದೇಶದಲ್ಲಿಯೇ ಇರುವ ದೇಶಿ ಕೈಗಾರಿಕಾ ವಸ್ತುಗಳಿಗೆ ಉತ್ತೇಜನ ನೀಡುವುದು ಮತ್ತು ಬೇರೆ ದೇಶಗಳಿಂದ ತರಿಸಿಕೊಳ್ಳುವ ವಸ್ತುಗಳನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಅದೇ ರೀತಿ ಈ ಟಾರಿಫ್ ಚಾರ್ಜಸ್ ಹಾಕೋದ್ರಿಂದ ದೇಶಕ್ಕೆ ಒಂದು ಆದಾಯದ ಮೂಲವೂ ಆದಂತಾಗುತ್ತದೆ. ಸೊ ಅದಕ್ಕೆ ಆಗಾಗ ಈ ಡೆವಲಪ್ಡ್ ಕಂಟ್ರಿ ಈ ಟಾರಿಫ್ ಚಾರ್ಜಸ್ ನ ಹೆಚ್ಚಾಗಿ ಮಾಡ್ತಿರ್ತವೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೇ ಒಂದು ಕಂಟ್ರಿ ತನ್ನ ದೇಶದ ವಸ್ತುಗಳನ್ನ ಉತ್ಪಾದನೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಾಗ ಆ ದೇಶ ಆ ವಸ್ತುಗಳಿಗೆ ಇಂಪೋರ್ಟ್ ಚಾರ್ಜಸ್ ಅಪ್ಲೈ ಮಾಡುತ್ತೆ. ಈಗ ದಿನನಿತ್ಯ ಯೂಸ್ ಮಾಡೋ ಮೊಬೈಲ್ ಫೋನ್ ಅನ್ನೇ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಅದರಲ್ಲಿ ಡಿಸ್ಪ್ಲೇ ಒಂದು ಕಂಟ್ರಿ ಇಂಪೋರ್ಟ್ ಮಾಡಿಕೊಂಡ್ರೆ ಬ್ಯಾಟ್ರಿನ ಇನ್ನೊಂದು ಕಂಟ್ರಿಯಿಂದ ತೆಗೆದುಕೊಂಡು ಇಲ್ಲಿ ಅಸೆಂಬಲ್ ಮಾಡಿ ಫೋನ್ ತಯಾರಿಸ್ತಾರೆ. ಸೊ ಆ ಡಿಸ್ಪ್ಲೇ ಮತ್ತು ಬ್ಯಾಟರಿ ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡಿರುತ್ತೋ ಅದರ ಆಧಾರದ ಮೇಲೆ ಈ ಟಾರಿಫ್ ಚಾರ್ಜಸ್ ವಸ್ತು ಮತ್ತು ದೇಶಗಳಿಗೆ ಹೋಲಿಸಿದಾಗ ಬೇರೆ ಬೇರೆ ರೀತಿ ಅಪ್ಲೈ ಆಗ್ತವೆ. ಸೊ ಇದೆಲ್ಲವೂ ಟಾರಿಫ್ ಚಾರ್ಜಸ್ ಏನು ಅನ್ನೋದು ಆಯ್ತು. ಈಗ ಜಗತ್ತಿನಲ್ಲಿ ಅದರಲ್ಲೂ ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವ ಟಾರಿಫ್ ಚಾರ್ಜಸ್ ಹೇಗೆ ಮತ್ತು ಅದರಿಂದ ಜಗತ್ತಿನ ಇತರ ದೇಶಗಳಿಗೆ ಏನು ಪರಿಣಾಮ ಅನುಭವಿಸೋದನ್ನ ನೋಡೋಣ. ಕಳೆದ 2 ದಿನಗಳಿಂದ ನೀವು ನೋಡಿರಬಹುದು ಈ ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮಾಡಿರುವ ಈ ಟಾರಿಫ್ ಚಾರ್ಜಸ್ ಬಗ್ಗೆ ಎಲ್ಲೆಡೆ ಸುದ್ದಿಗಳು ಹರಿದಾಡ್ತಿವೆ ಹಾಗೂ ಇದರ ಬಗ್ಗೆ ಹಲವು ದೇಶಗಳ ಅಧ್ಯಕ್ಷರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜಗತ್ತಿನ ದೊಡ್ಡಣ್ಣ ದೈತ್ಯ ರಾಷ್ಟ್ರ ಎಂದೇ ಕರೆಸಿಕೊಳ್ಳುವ ಅಮೆರಿಕ ಆಲ್ರೆಡಿ ಡೆವಲಪ್ಡ್ ಕಂಟ್ರಿಯಾಗಿ ದೊಡ್ಡ ಹೆಮ್ಮರದಂತೆ ಬೆಳೆದು ಬೇರೆ ದೇಶಗಳ ಎಕಾನಮಿ ಮೇಲೆ ಹತ್ತಿಕ್ಕುವಷ್ಟು ಬೆಳೆದು ನಿಂತಿದೆ. ಕೈಗಾರಿಕೆ, ಶಿಕ್ಷಣ ಇನ್ನು ಹಲವು ಕ್ಷೇತ್ರಗಳಲ್ಲಿ ಕಳೆದ ಶತಕಗಳಲ್ಲಿ ಅಭೂತಪೂರ್ವ ಬೆಳವಣಿಗೆ ಹೊಂದಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಎಂದು ಕರೆಸಿಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಈತ ಅಮೆರಿಕದಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ 2ನೇ ಬಾರಿ ಗೆದ್ದು ಅಧ್ಯಕ್ಷ ಪಟ್ಟವನ್ನ ಹಿಡಿದಿದ್ದಾನೆ. ಇತ್ತೀಚೆಗೆ ಗೆದ್ದ ಮೇಲೆ ಈತನ ಹಲವು ಹುಚ್ಚು ರೀತಿಯ ಘೋಷಣೆ ಕ್ರಮಗಳು ಹಲವು ದೇಶಗಳ ನಿದ್ದೆಗೆಡಿಸಿದೆ. ಏಪ್ರಿಲ್ 2ರಂದು ಈ ಟ್ರಂಪ್ ಘೋಷಿಸಿರುವ ಯುಕೆ, ಜಪಾನ್ ಮತ್ತು ಇಡೀ ಯುರೋಪಿಯನ್ ಒಕ್ಕೂಟದಂತಹ ಪ್ರಮುಖ ಮಿತ್ರ ರಾಷ್ಟ್ರಗಳು ಸೇರಿದಂತೆ ಹೆಚ್ಚು ಕಡಿಮೆ 57 ದೇಶಗಳ ವಸ್ತುಗಳ ಮೇಲೆ 11% 50% ಹೆಚ್ಚಿನ ಸುಂಕಗಳನ್ನು ವಿಧಿಸಿ ಇಡೀ ಜಾಗತೀಕರಣ ಸರಪಳಿಯನ್ನೇ ಮಕಾಡೆ ಮಲಗುವಂತೆ ಮಾಡಿದ್ದಾರೆ. ಇದರ ಪರಿಣಾಮ ಜಗತ್ತಿನ ಹಲವು ರಾಷ್ಟ್ರಗಳ ಭಾರತವೂ ಸೇರಿದಂತೆ ಆಯಾ ದೇಶಗಳ ಸ್ಟಾಕ್ ಮಾರ್ಕೆಟ್ ಕಂಡು ಕೇಳರಿಯದೆ ಕುಸಿತ ಕಂಡಿದೆ. ಏಪ್ರಿಲ್ 2ರಂದು ಟ್ರಂಪ್ ಘೋಷಿಸಿದಂತಹ ಪ್ರಮುಖ ಕಂಟ್ರಿಗಳ ಮೇಲೆ ವಿಧಿಸಿರುವ ಟಾರಿಫ್ ಚಾರ್ಜಸ್ ಅನ್ನ ನೋಡೋದಾದ್ರೆ ಚೀನಾ ಮೇಲೆ 34%, ಭಾರತ 26%, ಯುರೋಪಿಯನ್ ಯೂನಿಯನ್ 20%, ವಿಯೆಟ್ನಾಂ 46%, ಜಪಾನ್ 24%, ತೈವಾನ್ 32%, ದಕ್ಷಿಣ ಕೊರಿಯಾ 25% ಮತ್ತು ಥೈಲ್ಯಾಂಡ್ 30% ಟಾರಿಫ್ ಚಾರ್ಜಸ್ ಅನ್ನ ಈ ದೇಶಗಳ ಮೇಲೆ ವಿಧಿಸಿದೆ ಮತ್ತು ಈ ಎಲ್ಲಾ ದೇಶಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳಾಗಿವೆ. ಅಮೆರಿಕ ಮಾಡಿರುವ ಈ ಟಾರಿಫ್ ಚಾರ್ಜಸ್ ಹೆಚ್ಚಳದ ಬಗ್ಗೆ ಚೀನಾ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಅಮೆರಿಕದಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳ ಮೇಲೆ 84% ಟಾರಿಫ್ ಚಾರ್ಜಸ್ ಹಾಕಿ ಅಮೆರಿಕಾಗೆ ಟಕ್ಕರ್ ಕೊಟ್ಟಿದೆ. ಇದೆಲ್ಲವುದರ ಪರಿಣಾಮ ಜಗತ್ತಿನ ಪ್ರಮುಖ ದೇಶಗಳ ಸ್ಟಾಕ್ ಮಾರ್ಕೆಟ್ ಒಂದೇ ದಿನದಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಆದ ಮೇಲೆಯಿಂದ ಕುಸಿತ ಕಂಡಿದೆ. ಅದರಲ್ಲಿ ಪ್ರಮುಖವಾಗಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ $4 ಟ್ರಿಲಿಯನ್ ಅಷ್ಟು 2 ದಿನ ಕುಸಿತ ಕಂಡಿದೆ. $4 ಟ್ರಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? ಭಾರತದ ಜಿಡಿಪಿ ಇರೋದು $5 ಟ್ರಿಲಿಯನ್ ಅಂದ್ರೆ ತಿಳ್ಕೊಳ್ಳಿ. ಈ ಟಾರಿಫ್ ಚಾರ್ಜಸ್ ಪರಿಣಾಮ ಖುದ್ದು ಅಮೆರಿಕ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ.
ಇದರ ಹೊರತಾಗಿ ಹಾಂಗ್ಕಾಂಗ್ನ ಹಾಂಗ್ಸಾಂಗ್ ಸ್ಟಾಕ್ ಮಾರ್ಕೆಟ್ ಶೇಕಡ 15.06, ಯುರೋಪ್ 13.89, ಅಮೆರಿಕ 11.39, ಚೀನಾ 7.1 ಮತ್ತು ಭಾರತ ನೈಟ್ಲಿ 50 ಕೂಡ ಒಂದೇ ದಿನದಲ್ಲಿ 4.70ನಷ್ಟು ಕುಸಿತ ಕಂಡು ಇನ್ವೆಸ್ಟರ್ಗಳು ತಾವು ಹೂಡಿದ ಬಂಡವಾಳಕ್ಕೆ ನಷ್ಟವನ್ನ ಅನುಭವಿಸಿದ್ದಾರೆ. ನೀವೆಲ್ಲರೂ ಗಮನಿಸಿರಬಹುದು. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಜಗತ್ತಿನ ಹಲವು ರಾಷ್ಟ್ರಗಳ ನಾಯಕರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ನಿರ್ಧಾರದ ಬಗ್ಗೆ ಧ್ವನಿ ಎತ್ತಿ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಅದೇ ಅಮೆರಿಕದ ದೇಶಗಳಲ್ಲಿ ಒಂದಾದ ಭಾರತ ಇದರ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ಲ. ಅಂದ್ರೆ ಅರ್ಥ ಏನು? ಇದರಿಂದ ಭಾರತಕ್ಕೆ ಏನು ಇಂಪ್ಯಾಕ್ಟ್ ಆಗಲ್ವಾ ಅಥವಾ ಇಂಪ್ಯಾಕ್ಟ್ ಆದ್ರೂ ಏನು ಮಾತಾಡೋಕೆ ಆಗ್ತಿಲ್ವಾ ಅನ್ನೋದನ್ನ ನೋಡೋಣ. ಭಾರತ ಒಂದು ಅತಿ ಹೆಚ್ಚು ಕನ್ಸಂಪ್ಷನ್ ಆಧಾರದ ಮೇಲೆ ನಿಂತಿರುವ ದೇಶ. ಅಂದ್ರೆ ಸುಮಾರು 65ರಷ್ಟು ಕನ್ಸಂಪ್ಷನ್ ಬೇಸ್ಡ್ ಪ್ರಾಡಕ್ಟ್ ಮೇಲೆನೆ ಇಂಡಿಯಾದ ಎಕನಾಮಿಗೆ ರನ್ ಆಗ್ತಿರೋದು. ಫಾರ್ ಎಕ್ಸಾಂಪಲ್, ನಮ್ಮ ಗೌರ್ಮೆಂಟ್ ಒಂದು ರೋಡ್ ಮಾಡ್ತಿದೆ ಅಂದ್ರೆ ಅದಕ್ಕೆ ಬೇಕಾಗಿರುವ ರಾ ಮೆಟೀರಿಯಲ್ ಸಿಮೆಂಟ್, ಸ್ಟೀಲ್ ಮತ್ತು ಕಲ್ಲು ಯೂಸ್ ಮಾಡ್ತಾರೆ. ಸೊ ಈ ಎಲ್ಲ ವಸ್ತುಗಳು ಇಂಡಿಯಾದಲ್ಲೇ ಸಿಗೋದ್ರಿಂದ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಂಡ್ ಇದನ್ನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಂಡಿಯನ್ ಎಕಾನಮಿ ಕೂಡ ಗ್ರೋತ್ ಆಗುತ್ತೆ. ಇಂಡಿಯಾ ಅತಿ ಹೆಚ್ಚಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವ ಪ್ರಮುಖ ವಸ್ತು ಪ್ರಾಡಕ್ಟ್ ಅಂದ್ರೆ ಅದು ಆ ಕ್ರೂಡ್ ಆಯಿಲ್. ಹೌದು, ಈ ಕಚ್ಚಾ ತೈಲ ಒಂದೇ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಕೈಗಾರಿಕೆ ಹಾಗೂ ಇತರ ಕೆಲಸಗಳಿಗೆ ಬಳಸಿಕೊಳ್ತಿರೋದು. ಅಲ್ಲದೆ ಭಾರತ ತನ್ನ ಜನಸಂಖ್ಯೆ ಮತ್ತು ಅಪಾರ ಸಂಪನ್ಮೂಲಗಳನ್ನು ಹೊಂದಿರೋದ್ರಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳೆಲ್ಲವೂ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಪೋರ್ಟ್ನ ಕಮ್ಮಿ ಮಾಡಬಹುದು. ಅದಕ್ಕೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ತೊಂದರೆ ಆಗೋದಕ್ಕಿಂತ ಅನುಕೂಲ ಆಗೋದೇ ಹೆಚ್ಚಾಗಿ ಕಾಣ್ತಿದೆ ಅಂತಾರೆ ಹಲವು ಆರ್ಥಿಕ ತಜ್ಞರು.